ಬಸವರಾಜ ರಾಯರೆಡ್ಡಿ ಅವರು ಇವತ್ತು ಹೇಳಿದ್ದಾರೆ, ನಿಮಗೆ ರಸ್ತೆ ಬೇಕು ಅಂತಂದ್ರೆ ಗ್ಯಾರಂಟಿಗಳನ್ನ ಬಿಟ್ಬಿಡಿ. ಅಂದ್ರೆ ನೀವು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಬರಲಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ನೇರವಾಗಿ ಜನರಿಗೆ ಹೇಳಿದಂತೆ ಕಾಣ್ತದೆ. ನಿಮ್ಮದು ಅಭಿವೃದ್ಧಿಯ ಪರವಾದ ಸರ್ಕಾರ ಅಲ್ಲ, ಜನರನ್ನ ಮೋಸ ಮಾಡಿ ವಂಚನೆ ಮಾಡಿ ಮೂಗಿಗೆ ತುಪ್ಪ ಸೋರುದು ಅಂತಾರಲ್ಲ ಅದನ್ನು ಮಾಡಿ ಮತ ತಗೊಳ್ಬೇಕು, ಅಧಿಕಾರ ಹಿಡಿಬೇಕು, ಎಷ್ಟು ಸಾಧ್ಯವೋ ಅಷ್ಟು ಲೂಟಿ ಮಾಡಬೇಕು. ಇದೇ ಉದ್ದೇಶಕ್ಕೆ ನೀವಿದ್ದಿದ್ದು. ಇದನ್ನೇ ಇವಾಗ ನೇರವಾಗಿ ಜನರಿಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ. ಹಾಗಿದ್ರೆ ಅಭಿವೃದ್ಧಿಗೂ ಗ್ಯಾರಂಟಿಗೂ ಯಾವ ತರ ಸಂಬಂಧ? ನೀವು ವೋಟ್ಗಳನ್ನ ಗಳಿಸಲಿಕ್ಕೆ ಗ್ಯಾರಂಟಿಯ ಜಪ ಮಾಡಿದ್ದು, ಅದು ಸರಿಯಾಗಿ ರೀಚ್ ಆಗ್ತಾ ಇಲ್ಲ, ಕೊಡ್ತಾ ಇಲ್ಲ. ನಡೆದಂತೆ ನೀವು ನುಡಿಲೇ ಇಲ್ಲ. ನುಡಿದಂತೆ ನಡಿಲೇ ಇಲ್ಲ. ಈಗ ಆಗ್ಲೇ ಎಲ್ಲ ಸಂಬಂಧವಿಲ್ಲದ ರೀತಿಯಲ್ಲಿ ಮಾತುಕತೆಗಳು ಪ್ರಾರಂಭವಾಗಿದೆ. ಲೂಟಿ ಅಂತಂದ್ರೆ ಅವ್ರಿಗೂ ಗೊತ್ತಾಗೋಗಿದೆ. ಇನ್ನೂ ಹೆಚ್ಚು ಕಡಿಮೆ 3 ವರ್ಷ ಚುನಾವಣೆ ಇದೆ. ಅವ್ರಿಗೆ ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ ಇನ್ನೇನೊಂದು ಒಂದೇ ವರ್ಷ ಚುನಾವಣೆ ಇದೆಯೇನೋ ಅನ್ನೋ ಮಟ್ಟಕ್ಕೆ ಬಂದಿದೆ. ಯಾಕೆಂದ್ರೆ ಎಷ್ಟು ಸಾಧ್ಯ ಅಷ್ಟು ಲೂಟಿ ಮಾಡಬೇಕು. ನೋಡ್ತಾ ಇದ್ದೀರಿ, ಪ್ರತಿದಿನ ಒಂದೊಂದು ರಾದ್ದಾಂತ ಅವಾಂತರಗಳು, ಭ್ರಷ್ಟಾಚಾರ ಒಂದೊಂದಾಗಿ ಬರ್ತಾ ಇದೆ. ಈ ರೀತಿ ಇವತ್ತು ನೇರವಾಗಿ ಸರ್ಕಾರ ಜನರಿಗೆ ಒಂದು ಸಂದೇಶವನ್ನು ಕೊಟ್ಟಿದೆ. ಅಭಿವೃದ್ಧಿ ಕೇಳಬಾರದು, ಕೇಳೋರಿದ್ರೆ ಎಲ್ಲಾ ಗ್ಯಾರಂಟಿಗಳನ್ನು ನಿಲ್ಲಿಸ್ಬಿಡ್ತೀವಿ ಅನ್ನೋ ಥ್ರೆಟ್ ಮಾಡಿದ ರೀತಿಯಲ್ಲಿ ಇದು ಕಾಣ್ತಾ ಇದೆ.